ಕರ್ಣ ಕೊಟ್ಟು ಕೆಟ್ಟ, ದುರ್ಯೋಧನ ಕೊಡದೆ ಕೆಟ್ಟ, ಧರ್ಮರಾಜ ಜೂಜಾಡಿ ಕೆಟ್ಟ, ದ್ರೌಪದಿಯು ನಕ್ಕು ಕೆಟ್ಟಳು, ಭೀಷ್ಮ ಮಾತನಾಡದೆ ಕೆಟ್ಟ, ಧೃತರಾಷ್ಟ್ರ ಮೌನ ವಹಿಸಿ ಕೆಟ್ಟ, ಶಕುನಿ ತಂತ್ರದಿಂದ ಕೆಟ್ಟ, ಕುಂತಿ ಮಂತ್ರದಿಂದ ಕೆಟ್ಟಳು, ಶಂತನು ಬೇಟೆಯಾಡಿ ಕೆಟ್ಟ, ಅಭಿಮನ್ಯು ಅರ್ಧವಿದ್ಯೆಯಿಂದ ಕೆಟ್ಟ, ಅಶ್ವತ್ಥಾಮ ಅವಿವೇಕದಿಂದ ಕೆಟ್ಟ. ಈ ಎಲ್ಲ ಕೆಟ್ಟವರ ಮಧ್ಯೆ ನಮಗೆ ಸಿಕ್ಕಿದ್ದು ಸುಂದರ ಮಹಾಭಾರತ ಹಾಗೂ ಪ್ರೇರಕ ಭಗವದ್ಗೀತೆ. ಇವುಗಳನ್ನು ಸರಿಯಾಗಿ ಅರ್ಥೈಸಿಕೊಳ್ಳುವಲ್ಲಿ ನಾವು ಕೆಟ್ಟಿದ್ದೇವೆ.